ಏನಾದ್ರೂ ನಮ್ಗೆ ಅಪಾಯ ಬಂದಾಗ ನಾವು ಜಗಳಾಡಿ ನಾವು ಏನು ರಾಣಿ ಝಾನ್ಸಿ ಹೋಗಿ ಜಗಳಾಡಿ ಅವ್ರನ್ನೊಬ್ಬನ ಬೀಳಿಸಿ ಕೊಲ್ಬೇಕು ಅಥವಾ ಬೀಳಿಸ್ಕೊ ಹೀರೋ ತರ ಅಂತ ಮಾಡ್ಬೇಕು ಅಂತಲ್ಲ, ಅಲ್ಲಿಂದ ತಪ್ಪಿಸ್ಕೋಬೇಕು. ಅದಕ್ಕೆ ಫ್ಲೈಟ್ ನಾಟ್ ಫೈಟ್ ಅಂದ್ರೆ ತಪ್ಪಿಸ್ಕೊಳ್ಳಿ ಮೊದ್ಲು, ಅದು ಮೊದ್ಲೇ ಕೆಲಸ. ಏನಾದ್ರು ಅಪಾಯ ಇದ್ದಾಗ ತಪ್ಪಿಸ್ಕೊಳ್ಳೋದು, ಜಗಳ ಮಾಡೋದು ಅಥವಾ ಹೊಡೆಯೋದು ಅವನಿಗೆ ಪಾಠ ಕಲಿಸೋದಲ್ಲ. ಎರಡನೇದು ಹೇಗೆ ಮಾಡಬೇಕು ಅಂದ್ರೆ, ಸಪೋಸ್ ಎಸ್ಕೇಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಏನೋ ಚಾನ್ಸ್ ಇದ್ರೆ ಓಡ್ ಹೋಗ್ಬೇಕು ನಾವು ಮೊದ್ಲಿದ್ದು. ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕುಪ್ಪ, ಡಿಫೆಂಡ್, ಡಿಸ್ಆರ್ಮ್, ಡಿಸಪಿಯರ್. ಅಂದ್ರೆ ನಾವು ಮೊದ್ಲು ನಮ್ಮನ್ನು ಕಾಯ್ಕೋಬೇಕು. ಅವನ ಚಾಕು ಇದ್ರೆ ನಮ್ಮನ್ನು ನಾವು ಬಚಾವ್ ಮಾಡ್ಕೋಬೇಕು ಅನ್ನೋ ಒಂದು, ಅದ್ರ ಒಂದು ಡಿಫೆಂಡ್. ಇನ್ನೊಂದು ಡಿಸ್ಆರ್ಮ್, ಅವನ ಕೈಯಲ್ಲಿ ಚಾಕು ಇದ್ರೆ ಅದನ್ನ ಹೆಂಗ್ ಬಿಡಿಸ್ಬೇಕು, ಅಥವಾ ಪಿಸ್ತೂಲ್ ಇದ್ರೆ ಅದನ್ನ ಬಿಡಿಸ್ಬೇಕು. ಅಂದ್ರೆ ಅವನ ಕೈಯಲ್ಲಿ ಏನು ಆಯುಧ ಇದೆ ಅದನ್ನ ಹೆಂಗಾದ್ರೂ ಮಾಡಿ ತಪ್ಪಿಸ್ಬೇಕು. ಅದು ಎರಡನೇದ್ದು. ಮೂರನೇದ್ದು ಡಿಸಪಿಯರ್, ಅಲ್ಲಿಂದ ತಪ್ಪಿಸ್ಕೊಳ್ಳಿ. ಅಷ್ಟು ಮಾಡಿ, ಅಲ್ಲಿಂದ ಹೆಂಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಳಿ ಅಷ್ಟೇ. ನೀವು ಜೀವ ಉಳಿಸ್ಕೊಂಡು ತಪ್ಪಿಸ್ಕೊಳ್ಳಿ. ಅದು ಹೇಗೆ ಮಾಡ್ಬೋದು, ಬಿ ಅಲರ್ಟ್, ಎಲ್ಲ ಕಡೆ ನೋಡ್ತಾ ಇರಿ, ಅಕ್ಷ ಇರಲಿ ಎಲ್ಲ ಕಡೆ. ಮುಂದೆ ಏನ್ ಮಾಡ್ಬೋದು ಅದನ್ನ ಒಂದು ಸ್ವಲ್ಪ ಅಲ್ಲಿ ಇಟ್ಕೋಬಹುದು. ಅಂದ್ರೆ ಹೆಂಗೆ ನಿಮ್ ಹೆಣ್ಮಕ್ಳಿಗೆ ಆಕ್ಚುಲಿ ಅದು ಇರುತ್ತೆ ಸೆನ್ಸ್. ಅವನು ಈ ತರನ ನೋಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ಗೆ ಡೌಟ್ ಬಂದೇ ಬಿಡುತ್ತೆ ಇಲ್ವಾ? ಗಂಡಸಕ್ಕಿಂತ ಹೆಚ್ಚಾಗಿ ಹೆಂಗಸರಿಗೆ ಬರುತ್ತೆ ಆ ತರ ಲಕ್ಷ್ಯ ಯಾವಾಗೂ ಇರಬೇಕು ಅಂತ. ಮೈ ಮರೆತು ನಾನು ಮೊಬೈಲ್ ಹೋಗಿ ಯಾಕೆ ಪ್ರಾಬ್ಲಮ್ ಬರುತ್ತೆ, ಮೊಬೈಲ್ ನೋಡ್ತಾ ಹೋಗ್ತಾ ಇರ್ತೀವಿ. ಮೊಬೈಲ್ ನೋಡ್ತಾ ಹೋಗುವಾಗ ಅವನು ಏನೋ ಪರ್ಸ್ ಕಿತ್ಕೊಂಡು ಹೋಗ್ತಾನೆ, ಏನೋ ಮಾಡ್ಬಿಡ್ತಾನೆ. ಆ ತರ ಮಾಡ್ಬೇಡಿ ಅಂತ ನೋಡ್ತಾ ಇರಿ. ಆಮೇಲೆ ಅವಾಯ್ಡ್ ಮಾಡಿ, ಅಂದ್ರೆ ಕತ್ಲೆ ಆದ್ಮೇಲೆ ಹೋಗೋದು, ಒಬ್ಬರೇ ಯಾರು ಇಲ್ಲದೆ ಇದ್ದಲ್ಲಿ ಹೋಗೋದು ಅವಾಯ್ಡ್ ಮಾಡಿ. ಹೇಗೆ ಅವಾಯ್ಡ್ ಮಾಡ್ಬೋದು, ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ ಇಫ್ ಪಾಸಿಬಲ್. ಮನೆಯಲ್ಲಿ ಇದ್ರೆ ಅವ್ರ ಜೊತೆ ಹೋಗಿ, ಯಾರ ಜೊತೆ ಹೋಗಿ, ಒಬ್ಬರೇ ಹೋಗೋದು ಅವಾಯ್ಡ್ ಮಾಡ್ಬೋದು ಆ ತರ. ಓಕೆ, ನೆಕ್ಸ್ಟ್ ಬನ್ನಿ. ಇದರಲ್ಲಿ ಯಾವ ತರ ಮಾಡ್ಬೋದು? got it. If there is anything, I'll tell them. ಸೊ ಡೇಂಜರ್ ಇದ್ದಾಗ ಅಲ್ಲಿಂದ ಓಡ್ ಹೋಗ್ಬೇಕು ಅಂತ ಹೇಳಿದ್ವಲ್ಲ, ಎಲ್ಲ ಓಡ್ ಹೋಗ್ಬೇಕು ಅದು ಪ್ರಶ್ನೆ ಬರುತ್ತೆ. ಎಲ್ಲ ಹೋಗ್ಬೇಕು, ಎಲ್ಲಿ ಒಂದ್ ಸ್ವಲ್ಪ ಸೇಫ್ಟಿ ಸಿಗ್ಬೋದು ಅಲ್ಲಿ, ಅಂದ್ರೆ ಜನ ಇದ್ದಲ್ಲಿ. ಜನ ಇಲ್ಲದೆ ಇದ್ದಲ್ಲೇ ಮಾಡ್ತಾರೆ ಅವರು, ಜನ ಇದ್ದಲ್ಲಿ ಮಾಡಲ್ಲ. ಸೊ ಜನ ಇದ್ದಲ್ಲಿ ಹೋಗಿ, ಪೊಲೀಸರು ಅಥವಾ ಏನಾದ್ರು ಇದ್ರೆ ಆ ತರ ಹೋಗಿ. ಅದು ಮೇಲಿಂದ್ರಲ್ಲಿ ಅಷ್ಟೇ ಹೋಗುತ್ತೆ. ಕೆಳಗಿಂದ್ರಲ್ಲಿ ಏನಾದ್ರೂ ನಿಮ್ಮ ಹತ್ರ ಟೆಕ್ನಾಲಜಿ, ಅಂದ್ರೆ ಈಗ ಮೊಬೈಲ್ ಎಲ್ಲರ ಹತ್ರ ಇದೆ, ಅದರಲ್ಲಿ ಪೊಲೀಸ್ ಸುರಕ್ಷಾ ಅಂತ ಒಂದು ಆ್ಯಪ್ ಇದೆ, ಗೊತ್ತಾ? ಬೆಂಗಳೂರು ಪೊಲೀಸರದ್ದು ಸುರಕ್ಷಾ ಅಂತ ಆ್ಯಪ್ ಇದೆ, BCP ಸುರಕ್ಷಾ ಅಂತ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಕೆಂಪು ಬಟನ್ ಇರುತ್ತೆ, ನೀವು ಏನು ಮಾಡಬೇಕಾಗಿಲ್ಲ, ಅದನ್ನೊಂದು ಪ್ರೆಸ್ ಮಾಡಿದ್ರೆ ಸಾಕು, ಅದು ಹೋಗ್ಬಿಡುತ್ತೆ. ಆಮೇಲೆ ಕೆಲವು ಡಿವೈಸ್ ಇವೆ ಈಗ, ಏನು ನೀವು ಒಂದು ಬಟನ್ ತಕ್ಷಣ ಅದು ಸೈರನ್ ಹೊಡೆದಂಗೆ ಹೊಡೆಯುತ್ತೆ, ಚಿಕ್ಕ ಕಾಲಿಂಗ್ ಬೆಲ್ ತರ. ಅದು ನಿಮ್ ಪರ್ಸನಲ್ ಇಟ್ಕೋಬಹುದು. ಸೊ ಅವನು ಬಂದ್ರೆ, ಯಾರು ಅಪಾಯ ಬಂದಾಗ ನೀವು ಯಾರಿಗೂ ಕೂಗೋದು ಬೇಕಾಗಿಲ್ಲ, ಅದು ನೀವು ಕೈಯಲ್ಲಿ ಪರ್ಸನಲ್ ಇರುತ್ತೆ, ನೀವು ಹೆಂಗೋ ಮಾಡೋದು ಪ್ರೆಸ್ ಮಾಡಿಬಿಟ್ರೆ ಸಾಕು, ಸೈರನ್ ಹೊಡೆದಂಗೆ ಹೊಡೆಯುತ್ತೆ, ಯಾರಾದ್ರೂ ಬಂದೇ ಬರ್ತಾರೆ. ಓಕೆ, ಆಮೇಲೆ GPS ಮೊಬೈಲ್ ಅದೆಲ್ಲ ಇರುತ್ತೆ. ನೆಕ್ಸ್ಟ್. ಓಕೆ, ಓಕೆ. ಐ ಥಿಂಕ್ ಫಾರ್ ದೆಮ್ ಇಟ್ ಇಸ್ ನಾಟ್ ಮಚ್. ಯಾರು ಕಾರ್ ತಗೊಂಡು ಹೋಗ್ತಾರೆ, ಡ್ರೈವ್ ಮಾಡ್ತಾರೆ, ಒಬ್ಬರೇ ಲೇಡೀಸ್ ಹೋಗ್ತಾರೆ, ಅಲ್ಲಿ ಕೆಲವರು ಮಾಡ್ತಾರೆ ಅನ್ಸೇಫ್ ಪ್ಲೇಸ್ ನಲ್ಲಿ ಆ ತರ. ಇದು ಆಕ್ಚುಲಿ ಹೆಚ್ಚಾಗಿ ಫಾರಿನ್ ನಲ್ಲಿ ಕಾರ್ ಪಾರ್ಕ್ ಮಾಡಿದ ಏರಿಯಾದಲ್ಲೇ ಹೆಚ್ಚಾಗಿ ಅಲ್ಲೇ ಅಟ್ಯಾಕ್ ಮಾಡೋರು, ಕಾರ್ ಒಳಗಡೆ ಹೋಗುವಾಗ ಅಥವಾ ಹೊರಗಡೆ ಬರುವಾಗ ಅವ್ರು ಕೇರ್ ತಗೋಬೇಕು ಅಂತ ಹೇಳ್ತಾ ಇದಾರೆ. ನಮ್ಮಲ್ಲಿ ಏನು ಇದಕ್ಕೆ ಜಾಸ್ತಿ ಇದು ಇಲ್ಲ. ಓಕೆ, ನೆಕ್ಸ್ಟ್. ಸೊ ಒಬ್ಬರೇ ಟ್ರಾವೆಲ್ ಮಾಡ್ತಾ ಇರುವಾಗ ಸ್ವಲ್ಪ ಲಕ್ಷ್ಯ ಕೊಟ್ಟಿರಿ ಅಂತ ಹೇಳ್ತಾರೆ. ನಿದ್ದೆ ಮಾಡ್ಬಿಡ್ಬೇಡಿ. ಒಬ್ಬರೇ ಇದ್ದಾಗ, ಇಬ್ಬರು ಇದ್ರೆ ಓಕೆ, ಒಬ್ರು ಮಲ್ಕೊಂಡ್ರೆ ಇನ್ನೊಬ್ರು ಎಚ್ಚರ ಇರ್ಬೋದು. ಒಬ್ಬರೇ ಇದ್ದಾಗ ನಿದ್ದೆ ಮಾಡ್ಬಿಟ್ರೆ ನಿಮ್ ಪರ್ಸ್ ಕಿತ್ಕೊಂಡು ಹೋಗೋದು ಅಥವಾ ಏನೋ ಅಪಾಯ ಬರೋದು ಇರುತ್ತೆ. ಓಕೆ, ಸೊ ಟ್ರಾವೆಲಿಂಗ್ ಹೊರಗಡೆ ಇಫ್ ಯು ಆರ್ ಹೋಗ್ತಾ ಇದ್ದಾಗ, ಸಪೋಸ್ ಯಾರಾದ್ರೂ ನೀವು ಬೇರೆ ಕಡೆ ಒಬ್ಬರೇ ಹೋಗೋ ಪ್ರಸಂಗ ಬಂದ್ರೆ, ಫ್ಯಾಮಿಲಿ ಟಚ್ ಅಲ್ಲಿ ಹೋದಾಗ ನಾ ರೀಚ್ ಆದೆ, ಸ್ಟಾರ್ಟ್ ಮಾಡಿದೆ, ಎಲ್ಲಿದ್ದೀನಿ, ಮೆಸೇಜ್, ಈಗೆಲ್ಲ ನಿಮ್ಮ ಹತ್ರ ಮೊಬೈಲ್ ಇದೆ, ಮೆಸೇಜ್ ಕಳಿಸ್ತಾ ಇರಿ, ಹೇಳ್ತಾ ಇರಿ ಮನೆಯವ್ರಿಗೆ. ಸೊ ಅಂದ್ರೆ ಏನೋ ನೀವು ಲೇಟ್ ಆದ್ರೆ, ಎಲ್ಲ ಬರಲಿಲ್ಲ ಅಂದ್ರೆ ಯಾಕೆ ಏನೋ ಅಪಾಯ ಇರ್ಬೋದು ಅಂತ ಮನೆಯವ್ರಿಗೆ ಗೊತ್ತಾಗುತ್ತೆ. ಓಕೆ, ಒಬ್ಬರೇ ಹೋದಾಗ ಆಭರಣ ಎಲ್ಲ ಹಾಕೋಬೇಡಿ. ಮನೆಯಲ್ಲಿ ಆಭರಣ ಇದ್ರೆ ಮನೆಯಲ್ಲಿ ಇರ್ಲಿ, ಮೈ ಮೇಲೆ ಹಾಕೊಂಡು ತೋರಿಸೋದು ಬೇಕಾಗಿಲ್ಲ. ನೀವು ಆಭರಣ, ಈಗ ಎಷ್ಟೋ ಜನ ಮದ್ವೆಲಿ ಎಲ್ಲ ಏನ್ ಮಾಡ್ತಾರೆ, ನಿಜವಾದ ಆಭರಣ ಅಲ್ಲ, ಚಿನ್ನದ ಆಭರಣ ಅಲ್ಲ, ಗಿಲಿಟಿಂದು ಅಂತ ಹಾಕೊಂಡು ಹೋಗ್ತಾರೆ. ಇರ್ಲಿ, ಹೋದ್ರು ಏನಾಗಲ್ಲ, ಅದು ಹೋಗ್ಲು ಏನಾಗಲ್ಲ, ಅದು ನಿಮ್ ಜೀವಕ್ಕೆ ಅಪಾಯ ಅದ್ರ ಆಗ್ಬೋದು. ಸೊ ಅದನ್ನೂ ಹಾಕೋಬೇಡಿ. ಓಕೆ, ಈಗ ಪಾರ್ಟಿ ಗಿಟ್ಟಿಗೆ ಹೋದಾಗ ಕೆಲವು ಕಡೆ ನೀವು ಪಿಕ್ಚರ್ ಅಲ್ಲಿ ನೋಡಿರ್ಬೋದು, ಡ್ರಿಂಕ್ ನಲ್ಲಿ ಏನೋ ಮಿಕ್ಸ್ ಮಾಡ್ತಾರೆ ಅಂತ.
ಆ ತರ ಸಿಚುವೇಶನ್ ಇದ್ರೆ ಅದಕ್ಕೆ ನೀವು ಎಲ್ಲೋ ನೀವು ಜ್ಯೂಸ್ ಸಾಫ್ಟ್ ಡ್ರಿಂಕ್ ಕೊಡ್ತಾರೆ ಅಂತ ತಗೊಂಡು ಇಟ್ಟು ಮತ್ತೆ ಆ ಕಡೆ ಹೋದ್ರೆ ಅಷ್ಟರಲ್ಲಿ ಯಾರು ಹಾಕ್ಬೋದು. ಆ ತರ ಹೆದರಿಕೆನೂ ಇರ್ಬೋದು, ಅಪಾಯ ಇರ್ಬೋದು. ಆ ತರ ಮಾಡ್ಕೋಬೇಡಿ ಅಂತ. ಓಕೆ, ದೇರ್ ವಾಸ್ ಸಮಥಿಂಗ್ ಬಿಲೋ ದಟ್. ಮನೇಲಿದ್ದಾಗ ಯಾರಾದ್ರು ಒಬ್ಬರೇ ಇದ್ರೆ ಬಾಗ್ಲ ಯಾರು ತಟ್ಟಿದ್ರೆ ಮೊದ್ಲು ನಮ್ಮ ಕೀ ಹೋಲ್ ಇರುತ್ತೆ, ಅದರಲ್ಲಿ ಮೊದ್ಲು ನೋಡಿ ಹಂಗೆ ಬಾಗ್ಲ ತೆಗಿಬೇಡಿ, ನಂಬೇಡಿ ಬಂದವ್ರನ್ನ. ಬಾಗ್ಲು ತೆಗೆದೇ ಇಡ್ಬೇಡಿ, ಯಾರು ಇರೋಲ್ಲ ಇಲ್ಲಿ, ನಮ್ಮ ಕಾಲನಿಲಿ ಯಾರು ಬರೋಲ್ಲ, ಎಲ್ಲ ಪರಿಚಯದವ್ರೆ ಅಂತ ಹೇಳಿ ಅಂತ. ಈ ತರ ನೆಕ್ಸ್ಟ್. ಸೊ ಏನೇನ್ ಅಪಾಯ ಇರ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಮೈ ಮುಟ್ಟೋದು ಅಥವಾ ಚೇಡ್ಸೋದು, ಹಿಂದೆ ಬೆನ್ನತ್ತೋದು, ಈ ತರ ಅಪಾಯ ನೀವು ಫೇಸ್ ಮಾಡ್ಬೋದು. ಓಕೆ, ಅಥವಾ ಇವು ಕೆಲವು ಜನ ಹೆಣ್ಮಕ್ಳಿದ್ದಲ್ಲಿ ಅಡ್ಕೊಂಡು ನೋಡೋದು, ಆ ತರ ಎಲ್ಲ ಮಾಡ್ಬೋದು. ಅದಕ್ಕೆಲ್ಲ ಕೇರ್ಫುಲ್ ಇರಿ ಅಂತ. ನೆಕ್ಸ್ಟ್, ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲೂ ಏನಾದ್ರೂ ಯಾರಾದ್ರೂ ತೊಂದರೆ ಕೊಡ್ಬೋದು, ಅದು ಒಂದು ಇದು. ಮನೆಯಲ್ಲೂ ಕೆಲವರಿಗೆ ಮನೆಯಲ್ಲೂ ತೊಂದರೆ ಇರ್ಬೋದು, ಹಿಂಸೆ ಇರ್ಬೋದು, ಆ ತರನೂ ಇರ್ಬೋದು. These are the various very sensitive parts of a human being that if you strike to defend yourself, it helps. Like with the user, I mean, if you want to hit somebody here, like with the shin bones, the knees, the groins, the solar plexus, the windpipe down here, which is very important, eyes, the ears, and the bridge of the nose, and the temple cordons. So these are very important points of any human being that can really catch. Now our focus is to put it down, because under any kind of assault act, we need to defend ourselves, and we need to understand which are the main parts of the body that if we strike, it can hit us, right? Points ಕೊಡಿದ್ರೆ ನೋವು ಜಾಸ್ತಿ ಆಗುತ್ತೆ. ನಾವು ಫಸ್ಟ್ ಕಣ್ಣು ಕೊಡುತ್ತೆ, ಅವನಿಗೆ ಮಾಮೂಲಿ ನೀರು ಕೊಡ್ತೀವಿ, ಎಣ್ಣೆ ಕೊಡ್ಬಿಟ್ಟು ಸುಮ್ಮನೆ ಆಗ್ತೀವಿ. ಸೊ ಇಂಥ ಪಾಯಿಂಟ್ಸ್ ಕೊಡಿದಾಗ ಕಡಿಮೆ ಫೋರ್ಸಲ್ಲಿ ಅವ್ರಿಗೆ So likewise, they are extremely sensitive point of a human being. Like, yes, they were there, but these are the points through which you can really knock somebody down, means you can get him out. So if you press it down here, it's a temporal cord where the bleeding, the sutures and every kind of nerves that comes in through, it will blast open and it will help that person to get down, knock down. Second thing, there is a cortex here, the nerves. If we pull it hard, this initial part, the initial nose, the face and all these kind of succumbs blood. The second part is again, now if I put the facial down here, the upper portion of the down and the upper portion of your face will get ruptured. The second comes in the here. When we hold somebody's hand from here, it really hurts you down and it stops all the blood flowing that can happen. Like in this portion also, which is called the branchial, if I press it down, again the blood flow down here, the sutures and any kind of the nerves that you talk about will get ruptured. And even the femoral, it's here, which is just above the knees and the shoulder down here. So these are the very sensitive points which if you attack on any person, maybe how big they are bound to get knocked down. So these are the photographs. I'll be displaying few photographs before I do the demonstration so that it becomes easy for you to understand. Now this is all about a grab that is taken from the back, how you defend it down, right? Now the second comes to, if I grab a collar, like if I'm standing one-on-one facing, now somebody catches my collar, how do I defend myself? Third comes, there is a knife attack from the back. Okay, there is a knife attack from the back, and if I'm standing somebody here, if somebody is standing down here, if this person, you are there, if I attack from here, how do I defend, right? Now next is the knife attack from front. If I hold somebody with a knife from front, how does it go?
The very important, very easy thought to down is with a pistol. How do I defend myself when somebody is, attacking me with a pistol in front? That will be another demonstration. Besides that, single collar grab. If somebody is holding with one single collar, how do I defend myself? Second comes double hand grab. So all these sequences that you get to see, they happen on a regular basis. And either of the one, we fall fatal on that. Right? And that is how it is done. So all these sequences that I'm trying to show, we'll demonstrate it here, not a problem. And before I go into that demonstration, I would want people to know on a regular basis, these are the things that you carry in your wallet or ladies' bag, what I may refer to. They can be of a very potential weapon for you. ಪೆಪ್ಪರ್ ಸ್ಪ್ರೇ ಅಂತ. ಪೆಪ್ಪರ್ ಸ್ಪ್ರೇ ಅಂದ್ರೆ ನೀವು ನೋಡಿರ್ತೀರ ಪಿಕ್ಚರ್ ಗಳಲ್ಲೇ, ಕಣ್ಣು ಖಾರದ ಪುಡಿ. ಪೆಪ್ಪರ್ ಸ್ಪ್ರೇನೇ ಆಗ್ಬೇಕು ಅಂತಿಲ್ಲ, ಖಾರದ ಪುಡಿ ಪ್ಯಾಕೆಟ್ ಒಂದು ಚಿಕ್ಕದು ಇಟ್ಕೊಂಡಿದ್ರೆ, ಪೆನ್ ಇರುತ್ತೆ, ಇಟ್ಕೊಳ್ತೀರಾ? ನಾನ್ ಸ್ಕೂಲಲ್ಲಿ ಇದ್ದಾಗ ನಮ್ಮ ಮೇಡಮ್ ಹೇಳೋರು, ಎಲ್ಲೇ ಹೋದ್ರು ಒಂದು ಪೆನ್ ಇಟ್ಕೊಳ್ಳಿ ಅಂತ. ಒಂದು ಪೇಪರ್, ಒಂದು ಪೆನ್, ಯಾರು ಏನ್ ಹೇಳ್ತಾರೆ ಗೊತ್ತಿಲ್ಲ ಅಂತ. ಸೊ ಪೆನ್ ಒಂದು ಬ್ಯಾಗಲ್ಲಿ, ಫೋನ್ ಬಂದ ಪೆನ್ ಬೇಡ, ಬಟ್ ಪೆನ್ ಒಂದು ಇಟ್ಕೊಳ್ಳಿ. ಮತ್ತೆ ಸ್ಕಾರ್ಫ್ ಇದ್ದೇ ಇರುತ್ತೆ, ಒಂದು ಖರ್ಚೀಫ್ ಇರುತ್ತಾ ಸ್ಕಾರ್ಫ್ ಇಲ್ಲದೆ ಇದ್ರೂನು. ಮತ್ತೆ ಡಿಯೋಡ್ರೆಂಟ್ ಅಂದ್ರೆ ಸೆಂಟ್ ಅಂತ ಅದೇನಾದ್ರು ಅದನ್ನ ಬೇಕಾಗಿಲ್ಲ ಅಂದ್ರೆ ಬಳೆ ಕೈಯಲ್ಲೇ ಇರುತ್ತೆ, ಬಳೆ. ಅದು ಬಿಟ್ರೆ ಪಿನ್ನು, ಕೀ, ಮನೆ ಕೀ ಇರುತ್ತಾ, ಮನೆ ಕೀ ಇರುತ್ತೆ ಅಲ್ಲ, ಫೋನ್ ಚಾರ್ಜರು, ಮೊಬೈಲ್ ಫೋನು. ಸೊ ಇಂಥದನ್ನೆಲ್ಲ ನಿಮ್ಮ ಬ್ಯಾಗ್ ಅಲ್ಲೇ ಇಟ್ಕೊಂಡಿದ್ರೆ ಅದನ್ನ ವೆಪನ್ ಹಾಗೆ, ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಹೇಗೆ ತಪ್ಪಿಸ್ಕೋಬಹುದು ಅನ್ನೋದನ್ನ ನೆಕ್ಸ್ಟ್ ಐ ವಾಂಟ್ ಟು ಟೆಲ್ ಅಬೌಟ್ ಹೌ ಟು ಯೂಸ್ ದೆಮ್. ಅದನ್ನ ಇವಾಗ ತೋರಿಸ್ತಾರೆ. ಇಂಥ ಚಿಕ್ಕ ಚಿಕ್ಕ ಸಾಮಾನಲ್ಲೇ ನಮ್ಮನ್ನ ನಾವು ಹೇಗೆ ಬಚಾವ್ ಮಾಡ್ಕೋಬಹುದು ಅಂತ. ಯಾರಾದ್ರೂ ಜಡೆ ಇಟ್ಕೊಂಡ್ರೆ ಹೇಗ್ ಮಾಡ್ಬೇಕು? Right. So when I'm doing it, very first normal thing is I need to just grab his hand here. ಅವ್ರ ಕೈನ ಹಿಡ್ಕೋಬೇಕು. ನಮ್ಮ ಜಡೆ ಎಲ್ಲಿ ಹಿಡ್ಕೊಂಡಿರ್ತಾರ Move it down. ನೋಡ್ಕೊಂಡ್ರ? And I can break his hand. ಕೈ ಮುರಿಬಹುದು ಹಿಂದಕ್ಕೆ ತರಿಸಿ. ಅವನ ಕೈ ಮುರಿಯೋಗುತ್ತೆ ಅಂತ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. See, with these two hands, I don't need to grab two. I can only grab one. First, 1, 2. See, goes off. Break. ಮಂಜು ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಈಗ ಬೇಡ. ಪೃಥ್ವಿ ಒಂದ್ 2 ನಿಮಿಷ ವೇಟ್ ಮಾಡಪ್ಪ, ಇದು ಮುಗ್ದೋಗ್ಬಿಡ್ಲಿ, ಆಮೇಲೆ ಕೊಡೋಣ. ಗೊತ್ತಾಯ್ತಾ? ನೋಡಿದ್ರ? ಒಂದು ಕೈಗೆ ಅಟ್ಯಾಕ್ ಮಾಡಿ ನಿಮ್ಮ ಎಲ್ಲ ಬಲ ಉಪಯೋಗಿಸಿ ಒಂದು ಕೈನ ತಿರ್ಚ್ಬಿಡ್ಬೇಕು. ಯಾರಾದ್ರೂ ಮಾಡಿ ತೋರಿಸ್ತೀರಾ? ಹೇಳ್ಕೊಡ್ತಾರೆ, ಬರ್ತೀರಾ ಇಬ್ರು? From our staff also, any two of you want to volunteer? From the associates also, if anybody, from the employees, anybody. ಬನ್ನಿ, ಯಾರಾದ್ರೂ ಇಬ್ರು ಬನ್ನಿ. ನಿಮ್ ಕೈ ಹಿಡಿಯಲ್ಲ, ಬನ್ನಿ. ಆಶಾ ಕಮ್, ಪಲ್ಲವಿ ಬಾ. Now the second thing that I'm going to show is somebody comes and attacks me from front. I am standing here. Very commonly what happens, people will come and surround me because these people, any offenders, they don't commit crime in a single hand. ಯಾರಾದ್ರೂ ನಿಮ್ಮನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಬಂದ್ರೆ ಒಬ್ರು ಇರೋದಿಲ್ಲ, ಒಂದಿಬ್ರು 3 ಜನ ನೋಡ್ತಾ ಇರ್ತಾರೆ, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಈಗ ಎಲ್ಲಾದ್ರೂ ಜಾತ್ರೆಯಲ್ಲಿ ಹೋಗಿರ್ತೀರಾ, ಎಷ್ಟೊಂದ್ ಜನದಲ್ಲೇ ಅವರು ಗ್ಯಾಂಗಲ್ ವರ್ಕ್ ಮಾಡ್ತಾರೆ, ಒಬ್ಬೊಬ್ರೆ ವರ್ಕ್ ಮಾಡೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? ಮುಂದೆಗಡೆಯಿಂದ ಒಬ್ಬ ಬರ್ತಾನೆ, ಆ ಕಡೆ ಈ ಕಡೆ ಒಂದಿಬ್ರು 3 ಜನ ನೋಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಹೇಗ್ಬೇಕು ಅಂತ ನೋಡಿ. So see, the first thing they will come because they think women are weak. Wrong conception. It's all about concept and your movement. He is holding it with a very hard hand. In the earlier slide, I had shown there only at the point there, if you just press this nerve hard, the rupture happens here. The blood flow falls. ಮೊದ್ಲು ತೋರಿಸಿದ್ರಲ್ಲ, ಇಲ್ಲಿ ಕೈ ಅಮ್ಮಕ್ ಬಿಟ್ರೆ ಬ್ಲಡ್ ಕೈ ಪಾಸ್ ಆಗಲ್ಲ. ಬ್ಲಡ್ ಕೈ ಪಾಸ್ ಆಗದೆ ಇದ್ರೆ ಏನಾಗುತ್ತೆ, ಕೈ ವರ್ಕ್ ಮಾಡೋದು ನಿಲ್ಲಿಸ್ಬಿಡುತ್ತೆ. ಸೊ ಅವ್ರು ಎಷ್ಟೇ ಗಟ್ಟಿಮುಟ್ಟಾಗಿದ್ರು, ನಾವ್ ಎಷ್ಟೇ ನಮ್ಮನ್ನ ನಾವು ವೀಕ್ ಅಂತ ಮೊದ್ಲಿಂದ ಅನ್ಕೊಂಡ್ಬಿಟ್ಟಿದೀವಿ, ವೀಕ್ ಅಲ್ಲ. ಸೊ ಅದನ್ನ ಹೇಗೆ ಅವರು ಈ ಕೈ ಹಿಡ್ಕೊಂಡು ಪ್ರೆಸ್ ಮಾಡಿದ್ರೆ ಹೇಗೆ ಎಷ್ಟು ದೊಡ್ಡ ಏನಾದ್ರೂ ನಾವು ಹೊಡಿಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. So I will be reflecting on this posture, right? See, he is holding my collar, right? What is the most sensitive thing that I can do? See this nerve.
If he is holding it, I just need to press it down. It releases. Right? Then comes my elbow, because once I'm pressing it here, this arm becomes little dismantled. Why? Because the nerve point, the pressure point is here. Then what happens? My elbow. What? We strike. ಇಲ್ಲಿ ಪ್ರೆಸ್ ಮಾಡಿ ಕೈ ಇದ್ ಮಾಡಿದಾಗ ಆ ಕೈ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಶಕ್ತಿ ಅವ್ರಿಗೆ. ಅವಾಗ ಇದರಿಂದ ಏನ್ ಹೇಳ್ತಾರೆ ಇದಕ್ಕೆ, ಕೈಯಿಂದ ಮೊಣಕೈಯಿಂದ ಅವ್ರ ಮೂಗಿಗೆ ಹೊಡೀರಿ, ಆಯ್ತಾ? So it is very easy. It's just a matter of practice. If he comes holding 1, 2, down. But that point you show them clearly because it is not very clear where ಇಲ್ಲಿ- the point is. ನೀವೇ ಬೇಕಾದ್ರೆ ನೋಡ್ಕೊಳ್ಳಿ, ಇಲ್ಲಿ ಎಲ್ಲಿ ಅಂತ ನೋಡಿ, ಎಲ್ಲಿ ತುಂಬಾ ಮುಟ್ಟಬೇಕು. ನೋವಾಗುತ್ತೆ, ನಿಮಗೆ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಬೇಕಾದ್ರೆ. The nerve is there. On this right point, there's a nerve. What we need to do is, he is fair, you can see him more. So you just press it here. It goes down. ಯಾರಾದ್ರೂ ವಾಲಂಟಿಯರ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬರ್ದೇ ಇದ್ರೆ ನೀವು ಕಷ್ಟ ಆಗತ್ತೆ. ನೋವಾಯ್ತಾ ಅಂದಿಲ್ಲ? ನೋವಾಗಿಲ್ವಾ? ಆಯ್ತಾ? You just need to press it. And use this elbow, which is very simple. So knock him down. Where I just now have shown this temporal. Temporal is here. If you need to knock somebody down, if he is holding it, I'm going on with the elbow, I'm knocking his temporal down. ಗೊತ್ತಾಯ್ತಾ? ಕಿವಿ ಇದ್ದಗಡೆ ಹೊಡೆದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡಿ ಅನ್ನೋದು ಯಾತ ಕೇಳಿ, ಇಲ್ಲೆಲ್ಲ ಇರೋದು ಸೆನ್ಸಿಟಿವ್ ಪಾರ್ಟ್. ಬಿದ್ದಾಗ ಏಟ್ ಬೀಳಬಾರ್ದು, ಅದೇ ಪ್ಲೇಸ್ಗೆ ನಾವು ಹೊಡಿತಿರೋದು ಇವಾಗ. So this is where the brain is. That becomes rupture. ಅಂದ್ರೆ ಒಳಗಡೆ ಇರೋ ರಕ್ತನಾಳಗಳು ಒಡೆದೋಗ್ಬಿಡುತ್ತೆ ಅಲ್ಲಿ ಹೊಡೆದಿದ ತಕ್ಷಣ. ಸೊ ಅವರು ಬಿದ್ದೋಗ್ತಾರೆ. ಅವ್ರಿಗೆ ಏನಾದ್ರೂ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ನಾವು ಮೊದಲು ಯೋಚನೆ ಮಾಡೋದು, ಎಷ್ಟೇ ಆದ್ರೂ ಹೆಣ್ಮಕ್ಳು ಯೋಚನೆ ಮಾಡೋದು ಬೇರೆಯವ್ರಿಗೆ ಹರ್ಟ್ ಆಗದೆ ಇರ್ಲಿ ಅನ್ನೋದ್ರ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ. ಬಟ್ ಬೇರೆಯವ್ರಿಗೆ ಹರ್ಟ್ ಆಗ್ಲೇಬೇಕು ಈ ಟೈಮಲ್ಲೇ, ಅಲ್ವಾ? Even if the gentleman, the attacker is 100 kgs and you are some 40 kgs, it's all about technique, nothing else. Right? Now, if I say, there's a knife. ಚಾಕು ಇಟ್ಕೊಂಡು ಬಂದ್ರೆ ಏನ್ ಮಾಡ್ತೀರಾ? ಬ್ಯಾಗಲ್ಲಿರೋದೆಲ್ಲ ಕೊಟ್ಬಿಟ್ಟು ಹೋಗ್ಬೋದ ಅಲ್ವಾ? I'm standing here. I'm standing on the bus stop or anywhere. Right? What is this way of attacking me? The very basic consequences, all the moves, how they come. Take it out. ಇಂಥದ್ದು ನೋಡಿದಿರಲ್ಲ ಪಿಕ್ಚರ್ ಅಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾರೆ, ಸುಮ್ಮನೆ ನಿಂತಿರ್ತಾರೆ ಅವರು ಹೀರೋಯಿನ್. So, the reason behind, when they grab something like this, there is one plus point, one minus point. There are one plus point there. Amele, there is the second negative point. Like, the negative point for me is the blade which is in the throat. ಒಂದ್ ಸ್ವಲ್ಪ ಮೂವ್ ಆದ್ರೂ ಕಟ್ ಆಗುವಂತ ಪೊಸಿಷನ್ ಅಲ್ಲಿ ಇರುತ್ತೆ ಅದು ನಮ್ಗೆ ಮೈನಸ್ ಪಾಯಿಂಟ್. His minus point is that he is falling on my body. ಅವ್ರು ನಮ್ಮ ಮೇಲೆ ಬೀಳ್ತಿದ್ದಾರೆ, ಅವ್ರಿಗೆ ಅದು ಮೈನಸ್ ಪಾಯಿಂಟ್. ಸೊ ಅದನ್ನ ನಾವು ಅಡ್ವಾಂಟೇಜ್ ಆಗಿ ಹೇಗೆ ತಗೊಳ್ಳೋದು? So, two easy sequences that we can show. ಒಳಗಡೆ ಪಾಯಿಂಟ್ ಅನ್ನ ಇಟ್ಕೋಬೇಕು, ನಮ್ಮ ಕೈ ಫ್ರೀ ಇರುತ್ತಲ್ವಾ, And then I can just put him down. ನೋಡಿದ್ರಾ? Knife is in my hand. ಮಧ್ಯದಲ್ಲಿ ಇಲ್ಲಿ ಪ್ರೆಷರ್ ಪಾಯಿಂಟ್ ಅಂತ ಇರುತ್ತೆ, ಅಪೋಸಿಟ್ ಅಲ್ಲ ಇಲ್ಲಿ, ಅದನ್ನ ಇಟ್ಕೊಂಡು ಕೆಳಗೆ ಬೀಳಿಸ್ಬಿಡ್ಬೋದು. ಅವಾಗ Very ಇಲ್ಲಿ ಪ್ರೆಷರ್ easy. Very easy. Don't move too much. Don't get scared. One, look at your hands. 1, 2, 3. See, it opens, right? Put him down. Knife is in your hand. As easy. Then you take him, cut him into pieces. Okay? Right? ಗೊತ್ತಾಯ್ತಾ? ಯಾರಾದ್ರೂ ಡೆಮಾನ್ಸ್ಟ್ರೇಟ್ ಮಾಡ್ತೀರಾ? ಮಾಡಿದ್ರೇನೆ ಗೊತ್ತಾಗೋದು. ನಿಮಗೆ ಚಾನ್ಸ್ ಮತ್ತೆ ಸಿಗಲ್ಲ ಯಾರು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ. Why from our staff nobody is volunteering? Sinchana, come fast. Please, anybody who would want to come. You won't get hurt. It's a ಸಿಂಚನ ಸಣ್ಣದಿರಲ್ಲ ಅಲ್ವಾ? ಅದು ಸುರೇಶ್ ಹೊಡಿಬೇಕು ಅಂದ್ರೆ ಎಷ್ಟು ಧೈರ್ಯ ಇರಬೇಕು Okay, don't hold the side. Just be normal. Okay, sir.
ಕೋಪ ಇರೋದೆಲ್ಲ ತೀರಿಸ್ಕೋಬೇಡ. Yeah. Yes. Attack. The best possible way. If you really think you want to attack somebody, how do you attack? Don't tell. Because you're very strong. So what happens now? What do we just shut a little bit of motion. I do that, right? Take this hand like this. You're not making it. You are hitting somebody back because he is trying to kill you. So he is living rude. Okay, he is living rude. So what you do is, with this finger, see, you get the point. This is. Keep this. Okay, one hand here. Right? Now doing this. This is the next motion that you so this is it. So, right? Press it. So what happens is, I'll tell you, when he comes and attacks, okay. So when he comes, it's very easy. I just need to make myself in place. My hand goes here. See, my hand goes here and I go in like this. So which makes it simple. So that is how it is. Everybody else. ಅಚ್ಚಪ್ಪ ಸೊ ಮಿಲಿಟರಿ ತೋರಿಸೋಣ ಅವ್ನು ಹೇಗೆ ಹೊಡಿಬೋದು ಅಂತ ಆಡ್ಬೋದು. ಬನ್ನಿ ಪ್ಲೀಸ್. ಅವರೇ ಹೇಳ್ಕೊಡ್ತಾರೆ ಬನ್ನಿ. Okay. Now, if nobody wants to come, I'll go to the next. Yeah, next one. Who comes in from the front? It's very easy for somebody to, put a knife there. I mean, it's very easy. You just need to tuck it in, and people will not move because they can feel that particular, feel that pain particularly. This being very sensitive, they come in very close. So first thing, this is what they try to threaten me. Okay, if I am as tall as that lady with the inside sitting, so it's very easy for me. What? I just need to be. This is the clockwise for him, which might give me a drag to my foot, and this is the anti-clockwise. So for me, to move it out in an anti-clockwise would be much more easier. So you just need to apply a little bit of your senses while you're acting. So if he is doing it here, what is the easiest? ಈ ಕಡೆಗೆ ಹೊಡೆಯೋದು ಈಸಿ ಅಂದ್ರೆ ಬಲಗಡೆಯಿಂದ ತೆಗೆದು ಎಡಗಡೆಯಿಂದ But if I'm doing like this, ಈ ಕಡೆ ಹೊಡೆಯೋದ್ರೆ ಅರ್ಥ ಈಸಿ ಆಗುತ್ತೆ. he hasn't moved, which is strong. But if I go like this, it's against it. The entire body is moving. So what am I left with? I can punch him here, I can knock him here, I can even split his minds. As simple. Please don't think just because you wear sari, you cannot act like this. Please never ever keep that conception. And there, losing your dignity just because even while you are doing a tussle, your sari opens, that really doesn't matter. What matters is you, yourself, defending yourself with every possible dignity. That's why we are categorically working on this woman's safety. ನೀವು ಸೀರೆ ಉಟ್ಕೊಂಡಿದ್ದೀನಿ ಅಂತ ಹೊಡೆಯಕ್ಕೆಲ್ಲ ಕಾಲೆತ್ತಕ್ಕಾಗಲ್ಲ ಅನ್ನೋದೆಲ್ಲ ಯೋಚನೆ ಮಾಡಬೇಡಿ. ಏನಾಗೈತಾ ಬೀಸೋದೊಡ್ಡೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ಸೊ ಚೆನ್ನಾಗಿ ಹೊಡಿಯೋದನ್ನ ಸೀರೆ ಉಟ್ಕೊಂಡಿದ್ರು ಹೊಡಿಬಹುದು. ಸೊ ಅದನ್ನ ಹೊಡಿಯೋದನ್ನ ಕಲ್ತ್ಕೊಳ್ಳಿ. Right? So again, I repeat, this comes very easy. But I can do is not, I will not stand like this. Of course, whichever leg is stronger for me, if I'm a righty, my left leg will go a little ahead. Right? So taking that position very easy. I won't use this fist because this will not give it any strength. But what I can do is
if he's pushing it hard, I can even let it like. Displacement is very short, effective is more. ಚಾಕು ಎಲ್ಲ ಹೋಗ್ಬೇಕು ತುಂಬಾ ದೂರ ಬಿಡ್ತಲ್ವಾ? Are you getting it? What I'm saying, the concept is movement should be short and effective, so that one who knows if he was holding the knife like this, he will come as simple as it goes. Even if the knife doesn't fall, you have the entire space to hit. So if he goes in like this, again, as simple, carotid. It's here. When he's going down, I just need to press it. It automatically falls. Even if it doesn't go, it goes the other way around. I can push it down more. Mind you, he cannot come back. Whatever postures I'm trying to show you to you, they are all knocking out person. ಅವ್ರು ವಾಪಸ್ ಎದ್ದು ನಿಲ್ಲೋದಕ್ಕೆ ಆಗದೆ ಇರುವಂತ ಪಾಯಿಂಟ್ಗಳನ್ನ ತೆಗೆದುಕೊಂಡು ಹೊಡೆದ್ರೆ ಅಲ್ಲಿ ಬಿಡೋದಿಲ್ಲ. ಸೊ ವಾಪಸ್ ಎದ್ದು ಮತ್ತೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಸನ್ನಿವೇಶ ಬರೋದಿಲ್ಲ. Now, there is another thing that can happen is with the knife and somebody who is wearing a dupatta. With the knife and a dupatta. Yeah. I am saying that sequence. Imagine one sequence. You are standing at the bus stop. One shows pulls the dupatta. Why? Because the general techniques of wearing a dupatta. ನೆಕ್ ಸುತ್ಕೊಂಡಿರ್ತೀವಲ್ಲ ನಾವು ದುಪ್ಪಟ್ಟ ಯಾವಾಗಲೂ ಆ ತರ ಆದಾಗ ಏನ್ ಮಾಡ್ಬೇಕು ಅಂತ. So what happens if I pull it down? If I pull down the dupatta, what happens? The neck tends to fall a little bit ahead. So ideally, if I wear it, if anybody wears like the way man was wearing, because the way man was wearing, right? So if I come with the knife, what is the basic thing when I'm falling here? Simple. Pulling down. You will be going ahead. So under such situation, what am I supposed to do? And you are grabbing the knife from front. Let me. So I am the victim, he is the assault. I am the girl, he is the boy. Right? So I am holding it. See, it's as easy. What is the basic thing that I can do? Do you know how to prevent a cut if somebody is attacking you with a knife? How do you prevent it? ಅವ್ರ ಚಾಕುವಿಂದ ನಿಮಗೆ ಚುಚ್ತಾ ಇದ್ದಾಗ ನಮ್ಗೆ ಗಾಯ ಆಗದೆ ಇರೋ ಹಾಗೆ ಹೇಗೆ ನೋಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. How do you think you can protect it? ನಿಮ್ಗೆ ಗೊತ್ತಾ ಹೇಗ್ ಮಾಡ್ಕೋಬಹುದು ಅಂತ, ಗಾಯ ಆಗದೆ ಇರೋಂಗೆ ಅಂತ ನನಗೂ ಗೊತ್ತಿಲ್ಲ. So what happens is the basic tendency that your hand goes ahead. When you striking me with the knife, what happens is my hand goes ahead. ಕೈ ಮುಂದೆ ಮಾಡ್ತೀವಲ್ವಾ, ನಮ್ಗೆ ಬಾಡಿ ಫೀವರ್ ಅಂತ ಏನೇ ಆಯ್ತು ಕೈ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. But he is a very good knife fighter. Get the sequence. What happens in debates? You know, when you're really going in for any kind of close bows or some kind of thing, when you have to slit somebody's throat, that's down somebody, when you slit somebody's throat, I will really grab it hard. Well, right? So I assume the person who is assaulting the victim is a very good knife fighter. So under such sequences, never ever put your hand ahead. ಕೈನ ಮುಂದೆ ಇಡಬೇಡಿ. ಯಾರಾದ್ರೂ ಚುಚ್ಚೋದಿಕ್ ಬಂದಾಗ ಕೈ ಮುಂದೆ ಇಡಕ್ ಹೋಗ್ಬೇಡಿ. ಕೈಗೆ ಏಟ್ ಬಿಡುವಂತ ಸಂಭಾವನೆ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ. So what happens is the best protection under such circumstances will be your dupatta. ದುಪ್ಪಟ್ಟ ಯೂಸ್ ಮಾಡ್ಕೋಬಹುದು ಅಂತ ಟೈಮಲ್ಲಿ ಅಂತ. ದುಪ್ಪಟ್ಟ ಇದ್ರೆ ಸೀರೆ ಸೆಕೆಂಡ್ ಇರುತ್ತಲ್ವಾ, Because this I can wrap it up like this. Now it is right. It's very easy. Another opening is very easy. So what happens? If I take it on, I'm holding it, I can pull it up to knock him down and get him down. ನಮ್ಮ ಸೀರೆ ನಮ್ಮ ದುಪ್ಪಟ್ಟನೇ ಸಾಕು ಯಾಕಂದ್ರೆ ಬಿಸೋದಕ್ಕೆ ಅದರಲ್ಲೇ ಹಾಕಿ ಸುಟ್ಬಿಟ್ರೆ So that is how it happens. Very simple. Or if I get that time, if he holds it to me like this
and he's giving me with my grab. The basic thing that I can do is 1, 2. See, how much do you need? ಕಾಲು ಯೂಸ್ ಮಾಡ್ಕೊಳ್ಳಿ. I'm using the groins. I'm hitting the groins. So what? I'm gaining time. Putting it down again. Like one. ನೋಡ್ಕೊಂಡು ಹೇಗೆ ಮಾಡಿದ್ರು ಅಂತ ಈಸಿ ಅಲ್ವಾ? ಮನೆಗೆ ಹೋಗಿ ಎಲ್ಲ ಓಡಿದೀವಿ ನೋಡೋಣ. So even if you are beaten with a stick, there can be sequences where you get to find drunkards. People who are drunk, they fight with you, they argue with you, at times they put up a battle or whatever they have. It's very easy. ಯಾರಾದ್ರೂ ಸುಳ್ಳು ಬಂದು ಹೊಡೆಯುವಂಥದ್ದು, ಕಡ್ಡಿ ತೋಳಲ್ಲೇ ಹೊಡೆಯುವಂಥದ್ದು, ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ So what ಹೇಳ್ತಾರೆ. happens? If the hand is the battle, he is going to strike. Right? ಕೈಯಲ್ಲಿ ಕೋಲ್ ಇಟ್ಕೊಂಡು ಹೊಡಿತಾರೆ. So the basic strike is when I'm focusing here. So easy. Then ನೋಡ್ಕೊಂಡ್ರಲ್ಲ? ಕೈ ಕೋಲಿರೋ ಕೈಗೆ ಹೊಡೆದ್ರೆ ಹಿಂಗೆ ಹೋಗ್ಬಿಟ್ಟು ಇನ್ನೊಂದು ಕೈಯಲ್ಲೇ ಕುತ್ತಿಗೆಯನ್ನ easy. Because what? When you are holding, because you are making a cross, put it down. Right? This portion is very hard. The bones are very structured and very hard. So when he's striking, first, 1. So what happens? His entire chest, entire throat, entire face is open. I repeat this word again. Person who's hitting you intentionally, they cannot be your friend. ಯಾರಾದ್ರೂ ಹೊಡಿಯಕ್ ಬಂದಾಗ ಅವ್ರ ಬಗ್ಗೆ ಕನಿಕರ ಬೇಡ. ನೀವು ಹೊಡಿತಿದ್ದಾರೆ ಅಂದ್ರೆ ಅವ್ರು ನಿಮ್ಮ ಶತ್ರುಗಳೇ. ಅಕಸ್ಮಾತ್ ಗಾಡಿ ಹೊಡೆದ್ರೆ ಪರವಾಗಿಲ್ಲ, ನೀವು ಹೊಡಿಬೇಕು ಅಂತಾನೆ ಗೋಲ್ ಬಂದ್ಮೇಲೆ ಅವ್ರ ಬಗ್ಗೆ ಕನಿಕರ ಬೇಡ. ಎಷ್ಟು ಗಾಯ ಮಾಡಕ್ಕಾಗುತ್ತೆ ಅಷ್ಟು ಮಾಡ್ಲೇಬೇಕು. ನಿಮಗೆ ನೀವು ಬಚಾವ್ ಮಾಡ್ಕೋಬೇಕು. ಸೊ ಅವರು ನಮ್ಮ ಫ್ರೆಂಡ್ ಅಲ್ಲವೇ ಅಲ್ಲ. If those people cannot show you respect, you did not show them respect. You can give them a lesson, telling them, yes, you know how to defend yourself. ಒಂದ್ಸತಿ ನೀವು ತಿರುಗಿ ಕೊಡ್ತಾರೆ ಇನ್ನೊಂದ್ಸತಿ ವರ್ಷ ಹೊಡೆಯೋದಕ್ಕೆ. ಮನೇಲಿ ಎಷ್ಟು ಹೆಂಗಸರು ಗಂಡ ಕೊಟ್ಟು ಹೊಡೆಯುವಂಥವ್ರು ಇದ್ದಾರೆ. ಅಥವಾ ಒಂದ್ಸತಿ ತಿರುಗಿ ಕೊಡಿ, ನೀವು ಕೆಲಸ ಮಾಡಿ ಹೋಗಿರ್ತೀರ ಮನೇಲಿ. ಒಂದ್ಸತಿ ಕೊಟ್ಟರೆ ಇನ್ನೊಂದ್ಸತಿ ಬರೋದಿಲ್ಲ ನಿಮ್ಮ ಹತ್ರಕ್ಕೆ. ಅಯ್ಯೋ ಹೊಡಿತಾರಪ್ಪ ಬೇಕಾಗಿಲ್ಲ. ಸೊ ಅದನ್ನ ಹೆಂಗೆ ಹೊಡೆಯೋದು? So, one full strike, for right, down. Break his leg. Break his leg. No problem. He's not your friend. The sequence gives you a life. If you know how to retain your life, retain yourself. Otherwise, either he is dead or you are dead. There is nothing in between. Anybody who has served the defense down here, when they are there at the border, the bullet counts. That distance that goes beyond your ears. If you didn't strike, if you are aware, you are alive. If you are unattended, you are dead. And there is no running to the ಒಂದ್ಸತಿ ಹೊಡೆಯೋದಕ್ಕೆ ಬಂದವ್ರ ಹತ್ರ ಒಂದು ನೀವು ಇಲ್ಲ ಒಂದು ಅವಳು. ನೀ ಬದುಕಬೇಕು ಇಲ್ಲ ಅವ್ರು ಬದುಕಬೇಕು. ಅವ್ರು ಬದುಕಬೇಕು ಅಂದ್ರೆ ನೀವು ಯಾರು ಹೊಡ್ತೀವಿ. ನೀವು ಬದುಕಬೇಕು ಅಂದ್ರೆ ಹೊಡೆದ್ಬಿಟ್ಟು Okay, this is where you want to point the gun and want to shoot me. Great. So I got his word. He wants to shoot me here. Now my work is what? I have to defend myself. First move. This entire gun has got no value if there is no bullet. And even if there is a bullet in the entire gun, I mean this gun that is holding in the magazine, if this barrel is not there, it's of no use. ಗನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಬುಲೆಟ್ ಇದ್ರೆ ಗನ್ ಯೂಸ್ ಮಾಡಕ್ಕೆ ಆಗ ಸಾಮಾನು. ಅದ ಇದ್ರೂ ಬ್ಯಾರೆಲ್ ಅಂತ ಯೂಸ್ ಇರುತ್ತೆ, ಅದು ಇರಬೇಕು ಅಂತ ಹೇಳ್ತಾರೆ. Because when you fire the bullet has to come from this barrel. If you are not standing in front of the barrel, then you are not dead. As simple as that. If I am shooting and he is standing here, what difference will it make? ಆ ಗನ್ ಮೂರ್ತಿ ಮುಂದೆ ಇದ್ರೆ ಮಾತ್ರ ನಿಮ್ಮ ಅಪಾಯ ಅಲ್ವಾ? ಪಕ್ಕದಲ್ಲಿದ್ರೆ ನಾವು ಮುಂದಕ್ಕೆ ಹೋಗ್ತೇವೆ ಬುಲೆಟ್. So, this is, please understand, this is here. What is the best thing that I can do? I just now told you, the focus will be to move out from the barrel. This particular point from where the bullet will come out.
So what I just need to do is, if he is pointing a little bit towards this side, it's better for me here, I'll go this side. If it's time taking for me to go this side, see, he's putting it here. What am I doing? I'm just going up. So the barrel is facing the wall. If he shoots, it really doesn't matter to me. Right? So what am I doing? If this is so, okay, I'm here, he is pointed, I've gone a little this way. Not too much of a movement, because then the assaulter will know that you are trying to move. The movement should be short. Like this, out. Please follow here. Please see the barrel. How it is going up. Here, going. Which part of my body is moving? The lower part, only the hip. If I am standing here. Now what happens? It's a useless stick. What will be my next move? Hold it here. Not the pistol. You need not hold the pistol. Hold this point again. Put it down. Bang. And when you are shooting the opponent, of course, in a defensive manner, always try to shoot if you know below the waist level, because your intention is not to kill the person. If this is one, Mr. isn't one. He's just making a joke. I can make him dance in my cue. You know that? If I do it that, he'll dance. If I twist it more, he'll more dance. It is as simple as that. Bang it here. Dance. As simple. The problem is, we run in a conception that it is a gun and it can kill a person. Why? Okay, you read it. No problem. I heard it. ಏನಾದ್ರು ಕೈ ತಿರುಗಿಸಿದಾಗ ಅವರು ತುಂಬಾ ನೋಡಿದ್ರೆ ಅವ್ರಿಗೆ ಇಷ್ಟ ಬಂದಾಗ ಡಾನ್ಸ್ ಮಾಡಿಸ್ಬೋದು ನೀವು ಡಾನ್ಸ್. No, yeah. After that, the fact is, psychologically, we are scared about the fact that it is a gun and it can kill a person. But if I know how to defend myself, this is as bad as a sin. ಅದು ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಿತ್ತು ಅಂದ್ರೆ ಅದು ಗನ್ನ ನಾವು ಕ್ಲಿಯರ್ ನಮ್ಮಲ್ಲಿ ಇರ್ಬಾರ್ದು. ಭಯ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆ ಗನ್ ಬಗ್ಗೆ. ಅದು ಡೋಸ್ ಏನಿದೆ ಅದರಿಂದ ಬರೋ ಬುಲೆಟ್ ಮಾತ್ರ ನಮ್ಗೆ ಇದು ಮಾಡ್ಬೇಕು. ಅದ್ರ ಪಕ್ಕದಲ್ಲಿ ಇದ್ರೆ ಅದೇನಾಗುತ್ತೆ, ಒಂದು ಕಟ್ಟಿ ಇದ್ದಾಗಿರುತ್ತೆ ಅಷ್ಟೇ. Anybody who knows any sequence of a gun attack can attack on me. I can show or display how to defend. Anybody from the men's corner. ನಾವು ಯಾವ್ದು ಗನ್ನೇ ನೋಡಿಲ್ಲ ಸರ್. So it is again, if somebody is trying to hold a gun on my back forehead from the back, see, it is as simple. See how am I doing it, so that everybody can see. Is it? It's visible, right? It's visible, right? So this is it. There. Again, what is my movement? Either going this side or going that side. He's going to be still. See, if I'm moving, he'll move, because he doesn't want to miss the opportunity of shooting the guy. So under such circumstances, if I am moving, it's just like a snake. If he is moving like this, the snake is moving, the person is also moving. Right? You know, it is just the other way around. It's people who move. It is not the snake that moves. There are a couple of misconceptions. People say snake is moving like this. No, it's a human nature that is moving, so the snake is moving, because you are its target. ಹಾವು ಆಡಿದ್ರೆ ಹಾವು ಆಡಿಸ್ಬಾರಲ್ಲ, ನಾವೇನ್ ಕೊಟ್ಟಿಗೆ ಹಾವು ಡಾನ್ಸ್ ಮಾಡ್ತಿದೆ ಅಂತ. ಹಾವು ಡಾನ್ಸ್ ಮಾಡ್ತಿರಲ್ಲ, ನಾವು ಮಾಡ್ತಿರೋದು ಅಂದ್ಬಿಟ್ಟು ಅದು ಅದಕ್ಕೆ ಹಚ್ಚೋದಿಕ್ಕೆ ನೋಡ್ಕೊಂಡು ಅದು ಮೂವ್ ಮಾಡ್ತಾ ಇರ್ತಾರೆ. Okay, so this is one. So when somebody is pointing a gun at you from a car, be little easy. Why? Because you know you can't see what is happening other than feeling it. Because the point, the barrel where it is pointing is the point of actual threat. So if this be happening, see, very first thing I can do is what? I can push it down. I can just push it down. He will also try to come down. He will also try to come down. By the moment he comes down, I have two things in my face. One is the thigh with which I can get him on his groins. That's number one.
If that be so, if I'm doing it, see how I go and I just strike in a step. These kinds of strike has to be as per that strike. And that is what is going to rapture the attack. ಅವ್ರು ಏನ್ ಹೇಳಿದ್ರು ನೋಡಿದ್ರ, ಹಿಂದೆಗಡೆಯಿಂದ ನಮ್ಮ ಕಣ್ಣು ಕಾಣಿಸೋದಿಲ್ಲ, ಹಿಂದೆಗಡೆಯಿಂದ ಇಟ್ಕೊಂಡಿರೋದು, ಬಟ್ ನಮಗೆ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ ಗನ್ ಇದೆ ಅಂತ. ನಾವು ಮೂವ್ ಮಾಡಿದ್ರೆ ಗನ್ನು ಅವ್ರು ಇಟ್ಕೊಂಡವರು ಮೂವ್ ಮಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಸೈಡ್ ಬಂದ್ಬಿಟ್ಟು ಆ ಪಾಯಿಂಟ್ಗೆ ಹೊಡೆಯೋದ್ರಿಂದ ಹೇಳ್ಕೊಟ್ಟು. So this is just for the demonstration purpose. This is the crucial part, so that if I strike, it doesn't get hurt. And this is the part that one can be standing in front of it, so that when I hit, it's impacted. But it doesn't get hurt. That's ಇದೊಂದು ಡೆಮೋ ತೋರಿಸ್ತಾರೆ, ಒಂದು ಪ್ರೊಟೆಕ್ಟಿವ್ ಗೇರ್ ಅಂದ್ರೆ ಅವ್ರಿಗೆ ಏಟ್ ಆಗದೆ ಇರಲಿ, ನಿಜವಾಗ್ಲೂ ಹೊಡೆದಾಗ ಏಟ್ ಹಾಕ್ಬಾರ್ದು. so this is where so see, imagine a person with the double hand who is getting me on my, who is getting on the collar. So the first movement what I showed is I just moved up. So the first thing is hand goes first. Hand goes. It's easy, right? Since once your hands are open, his chest and stomach is open, and there's a lovely, wonderful place from where we get the CPR. It's called. It's just on the shoulder process. So what we do when we are tying it? So after that, finish. ಇದು ಹೊಡೆಯಲ್ಲ, ಒಂದ್ಸರಿ ಕೈನ ಬಿಡಿಸಾದ್ಮೇಲೆ ಅವ್ರದ್ದು ಹೊಟ್ಟೆ ಬಿಡಲ್ವಾ, ಎದೆಯಿಂದ ಕೆಳಗಡೆಗೆ ಒಂದು ಕೂತ್ಕೊಳ್ಳಿ. So it is as simple as that. When I'm getting it, hang out, it goes. Remaining with the through point. As simple as that. Now, if I'm attacked from the right hand side, if I'm doing that, so what happens? My left leg is open, so if I get it on, so where? Either the plexus or the bronchus. Or if I want to do it, and if I get a chance where I can hit my shin bone on his temple, it is as simple as when I keep it here. When I keep it here, so this is first move. So if he's trying to come towards me, so as easy. Because you are hitting with the lower portion, which is the knee, coming here. It's effective, very effective. And once he goes back 1 feet go. So this again, your groins are clean. Once the groins are clean, this is blues and black in his eyes. ಏನಾದ್ರು ಅಷ್ಟು ಎಕ್ಸ್ಪ್ಲನೇಷನ್ ಮಾಡೋದು ಅಷ್ಟೇ ಕಾಣಿಸುತ್ತೆ, ಗೊತ್ತಾಯ್ತಲ್ಲ? ನೀವು ಮೆಂಟಲಿ ಹೊಡಿಬೇಕು ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಹಿಡ್ಕೋಬೇಕು. ಅವಾಗ ಹೊಡಿಬೋದು ಹೇಗ್ ಬೇಕಾದ್ರು. ನಾನು ಹೊಡಿಯೋದೇ ಇಲ್ಲ ಯಾರು ಅಂದ್ರೆ ಧೈರ್ಯವಾಗಿ ಹೊಡಿಬೇಕು, ಮತ್ತೆ ಎಲ್ಲಾ ಶಕ್ತಿ ನಿಮ್ಮ ಕಾಲು ಕೈಗಳಿಗೆ ತಗೊಂಡು ಹೊಡಿಬೇಕು. So see, this happens over practice. This doesn't happen in one day. Now I'm specially trying to reach out to those small girls or maybe senior, or if they have their daughters who are going for education, when they travel alone, when they do everything, at least encourage as everybody, other personal management was talking about. You need to educate. Everybody might not become an Einstein, but every individual who are born has got an excellence. Who knows? Somebody might have this kind of excellence in their personality. ಅವ್ರೇನ್ ಹೇಳ್ತಿದಾರಂದ್ರೆ ಇದು ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದಲ್ಲ, ನಿಮಗೂ ಆಗುತ್ತೆ. ನಿಮ್ಮ ಮನೇಲಿರೋ ಹೆಣ್ಮಕ್ಳು ಈಚೆ ಕಡೆ ಎಷ್ಟು ಓಡಾಡ್ತಾರೆ, ನಿಮ್ಮ ಶಕ್ತಿ ತಲೆಯಲ್ಲಿರೋದು ಕೈಯಲ್ಲ. ಅವ್ರು 100 kg ಇರ್ಬೋದು, 120 kg ಇರ್ಬೋದು. ನಿಮ್ಮ ಮನಸ್ಸಿನಲ್ಲೇ
ನಾನು ಗೆಲ್ತೀನಿ, ನಾನು ಹೊಡಿಬಹುದು, ನನ್ನಿಂದನೂ ಆಗತ್ತೆ ಅನ್ನೋದಿದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. I practice this nutrition art for over 25 years now. I have represented India as to third. But then again, yes, that has been a platform where I could realize that it's the impact and it's your delivery that matters. It's your perception that matters. How you interpret the entire situation is what matters. And how you react back to it. ಈ ಕ್ಯೋಂಗ್ಶಿನಿ ಕರಾಟೆದಲ್ಲೇ ಪ್ರೈಸ್ ತಗೊಂಡಿದ್ದಾರೆ, ಇಂಟರ್ನ್ಯಾಷನಲ್ ಪ್ರೈಸ್ ಎಲ್ಲ ತಗೊಂಡಿದ್ದಾರೆ. ಸೊ ಅವರು ಅದನ್ನ ಹೇಳ್ತಾ ಇದ್ದಾರೆ, ನಮ್ಮ ಕೈಯೇ ಕಾಲಲ್ಲೇ ಶಕ್ತಿ ಇಲ್ಲ ಅನ್ಕೋಬೇಡಿ, ಅದೇನೆ ನಿಮ್ಗೆ ಶಕ್ತಿ ಇದೆ, ನಾವು ಮಾಡಬಹುದು ಅಂದ್ರೆ ಮಾಡಬೇಕಾಗತ್ತೆ ಅಂತ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ, ಏನಾದ್ರು ಡೌಟ್ಗಳಿದ್ರೆ ಕೇಳಿದ್ರೆ ಅವರು ಮಾಸ್ಟರ್ ಹೇಳ್ತಾರೆ. Yes. Again, that takes some time. Okay, now here is the business. ಹೇಳಿದ್ರು ಈಗ ಅನಿಲ್ ಸರ್, ಮುಂದೆಗಡೆ ಬಂದಾಗ ಕೈ ಹತ್ರ ಸಿಕ್ಕಿದ್ರೆ ಕೈ ಹಿಡ್ಕೋಬಹುದು, ಕಾಲು ಹೊಡಿಬಹುದು, ದೂರದಿಂದ ಇಟ್ಕೊಂಡಾಗ ಏನ್ ಮಾಡೋದು ಅಂತ. What sir had asked this question, situation if I am pointing a pistol at somebody from a distance, that the output of the pistol has got optimum chances. That means it's quite obvious that I am going to do it. But what my sequence would be is, if he is pointing the gun, if he is pointing the thing at me is, my first intention is to go near the gun. ಅಂದ್ರೆ ಹತ್ರಕ್ಕೆ ಹೋಗಿ ಆದಷ್ಟು ಗನ್ನ ಹತ್ರಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಅವ್ರು ಸಿಗ್ತಾರೆ ನನ್ನ ಕೈಗೆ. What will happen when I'm trying to take in one more step? Again, I told you, they don't attack in one single. It's always on two or three. What happens is, when he's coming here, the second, so when I'm dragging my first feet, the second person, just because I'm moving, he'll try to slap me. ಇಬ್ರು ಮೂರು ಜನ ಇರ್ತಾರೆ ಇಂಥ ಟೈಮ್ಗಳಲ್ಲಿ, ಅವರು ಒಬ್ರು ಮುಂದಕ್ಕೆ ಬರ್ತೀನಿ ಅಂದ್ರೆ ಇನ್ನೊಬ್ಬ ಹೊಡೆಯೋ ಚಾನ್ಸಸ್ ಇರುತ್ತೆ. So he'll try to slap me. Okay. The second thing that comes is that, but I have to overcome that. I have to overcome that point of humiliation and go in more step again. And if this be the sense, if this be the stance, if this be the distance, I get wrong. That is. ಆದಷ್ಟು ಗನ್ ಹತ್ರಕ್ಕೆ ಹೇಗಿದ್ರು ಸಾಯ್ತೀವಿ ಅಂತ ಗೊತ್ತಲ್ಲ, ಆದಷ್ಟು ಗನ್ ಹತ್ರಕ್ಕೆ ಹೋಗಿ ಚಾನ್ಸ್ ತಗೊಂಡು ಅವ್ರಿಗೆ ಹೊಡೆಯೋದಕ್ಕೆ ಟ್ರೈ ಮಾಡಬೇಕು ಅಂತ. So it is easy. If I am at least to this distance, this is heavy. If I twist his arms like this, it's going to pain and he's going to release the gun. So that it will be very easy for me. So if I'm going there once, how am I doing? Taking it out. Done. I will see. When you got to shoot, you shoot. Don't talk. There's a very famous movie. Clint Eastwood. When you got to shoot, you shoot. Don't talk. This will not. You got a few dollars. That's how it is. Maybe this is not an awakening, or this can be a first start in your life. I don't know whether you have undergone such kind of sessions earlier also or not. If this be an awareness, better wake up. You must be watching a lot of Jackie Shroff songs, Tiger Shroff's movie, Akshay Kumar's movie, all those peaks and fancies happen. They do it in film, I do it in reality. That's the difference. And trust me, dear friends, in movie you got ample of chances. There can be takes, multiple takes. But in reality there are no takes. Only one single take. If you sustain, you're alive. If you're not sustained, you're not alive. ಟೀಚರ್ ಅಲ್ಲೇ ಕೊಡ್ತಿರ್ತೀರಾ, ಟೇಕು ಅಂತ ಪ್ರಾಕ್ಟೀಸ್ ಮಾಡಿಸಿ ಹೊಡಿತಾ ಇರ್ತಾರೆ. ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಲ್ಲ, ಒಂದ್ಸತಿ ಹೊಡೆದ್ಮೇಲೆ ಮುಗಿದೋಯ್ತು, ನಿಮ್ಗೆ ಏಟ್ ಬೀಳುತ್ತೆ ಅವ್ರಿಗೆ ಏಟ್ ಬೀಳುತ್ತೆ ಅಲ್ವಾ? ಒನ್ ಡೌಟ್. Self defense is a crime or self defense is not at all a crime. From under section if it gets killed. No, it is a self defense act under section IPC from 98 to 106. ನನಗೆ ಇದು ಡೌಟ್ ಏನಂದ್ರೆ, I have heard of it, but I have to confirm. ನಾವು ಓಡಿದಾಗ
ಅಕಸ್ಮಾತ್ ಅವ್ನು ಸತ್ತೋದ, ಏನ್ ಮಾಡೋದು? ಒಂದು ಜೈಲ್ ಹಾಕ್ತಾರ ಅಂತ ಅಲ್ವಾ? ನೋಡಿ IPC ಸೆಕ್ಷನ್ 90 From 96 to 102 ನಮ್ಗೆ 106. 106 ಆ IPC ಅಂದ್ರೆ Indian Penal Code. IPC means Indian Penal Code. ಕೋರ್ಟ್ ಅಲ್ಲಿ ಹೋದಾಗ IPC ನಂಬರ್ ಇಂದು ಪಿಕ್ಚರ್ ನೋಡಿರ್ತೀರಲ್ಲ, ಸೊ ಅದ್ರ ಪ್ರಕಾರ ನಾವು ಅವ್ರಿಗೆ ಹೊಡೆದು ಅವ್ರ ಅಕಸ್ಮಾತ್ ಸತ್ತೋದ್ರೆ ಕೈಕಾಲು ಮುಟ್ಟೋದ್ರೆ ನಮ್ಮ ಮೇಲೆ ಕೇಸ್ ಬರಲ್ಲ. And CRPC stands for the criminal proceedings. Means if I have committed any crime, if I am convicted with that particular crime, those proceedings will be as per CRPC. But IPC means dhara, means the section under which I fall and I can be taken forward. I can be questioned. I can be asked. ಕೇಳ್ತಾರೆ ನೀವು ಏನಕ್ಕೆ ಮಾಡಿದ್ರಿ ಅಂತ, ಬಟ್ ನೀವು ಅದನ್ನ ಪ್ರೂವ್ ಮಾಡಿದ್ರೆ ನನಗೆ ಅವ್ರು ನನ್ನ ಸಾಯಿಸಕ್ಕಂದ್ರೆ ನಾನು ಇಂಟರ್ನ್ ಸಾಯಿಸಿದೆ ಅಂದ್ರೆ ನಮ್ಮ ಮೇಲೆ ಇದು ಅಪರಾಧ ಬರೋಲ್ಲ. ಆಯ್ತಾ? ಅದಕ್ಕೆ ಅವನ್ನ ಸತ್ತೋಗ್ಬಿಡ್ತಾನೆ ಅನ್ನೋ ಅರ್ಥ, ನಾವು ಅವ್ನು ಸತ್ತೋಗ್ಬಿಡ್ತಾನೆ ನಾವು ಹೋದ್ರೆ ಹೇಳ್ಬಿಟ್ಟು ಹೊಡಿಯಲ್ಲ. ಅವ್ರು ಸತ್ರ ಸಾಯ್ಬೋದು, ಕೈ ಮುಟ್ಕೋಬಹುದು. Any questions from? Any doubts? Thanks. ಉಪಯೋಗ ಆಯ್ತಾ? ಯಾರಾದ್ರೂ ಒಬ್ರು Thank you so much. Thank you for having a patient. Thanks a lot for obliging and coming out here. Just a second. May I request ನಿಮ್ಮಲ್ಲಿ ಯಾರಾದ್ರೂ ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನಿಮ್ಮ ಅಭಿಪ್ರಾಯನ? ಇದು ಮಾಡಿದ್ದು ಯೂಸ್ಫುಲ್ ಆಯ್ತಾ? ಇಲ್ಲ ನಿಮ್ಮ ಅರ್ಧ ಗಂಟೆ ನಾವು ವೇಸ್ಟ್ ಮಾಡತ್ತಾ? ನಮಗೇನೋ ಇದು ಬೇಕು ಅಂತ ತುಂಬಾ ಆಯ್ತು. ಅನಿರುದ್ಧ್ ಸರ್ ಅವರು ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಈ ಕಾಲ ತುಂಬಾ ಉಪಯೋಗ ಬರಬಹುದು ಅಂತ ಹೇಳಿ ನಾವು ಇಂಥ ಕಾರ್ಯಕ್ರಮ ಮಾಡಿದ್ವಿ. ಸೊ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನಿಂತ್ಕೊಂಡು ಹೇಳ್ತೀರಾ? ಕುತ್ಕೊಂಡು ಹೇಳಿ, ಇದು ಉಪಯೋಗ ಆಯ್ತಾ ಇಲ್ಲ ಉಪಯೋಗ ಆಗ್ಲಿಲ್ವಾ, ಇಷ್ಟ ಆಯ್ತಾ ಇಲ್ವಾ? ಆಯ್ತಾ? ತಿಳ್ಕೊಂಡ್ರಾ? ಏನ್ ತಿಳ್ಕೊಂಡ್ರಿ? ಅಟ್ಲೀಸ್ಟ್ ಒಂದು ಮೂವ್ಮೆಂಟ್ ಎಲ್ಲಿ ಹೊಡಿಬೇಕು? ಆಮೇಲೆ But that movement is right. This is technical, this is very sensitive. And I know usually what happens, even you have a tendency to slap it like this. That is not effective. ಕೈಯಲ್ಲೇ ಹಿಂಗೆ ಹೊಡೆದು ಹೀಗೆ ಅದಲ್ಲ, ಹೆಬ್ಬೆರಳಲ್ಲೇ ಹಿಂದೆಗಡೆಗೆ ಕಿವಿ ಹಿಂದೆಗಡೆ ಪ್ರೆಸ್ ಮಾಡಬೇಕು, ಅಲ್ಲಿಗೆ ಶಕ್ತಿ ಜಾಸ್ತಿ ಇರುತ್ತೆ ನಮ್ಮಲ್ಲಿ ಅಂತ. ಮತ್ತೆ ಇದು ನೋಡಿದಿರಲ್ಲ, ಲೈನಲ್ಲೆಲ್ಲ ನಿಂತಾಗ ನೀವು ಮಾಡ್ತೀರಾ, ಮಣ್ಕೈಯಲ್ಲಿ ಗುದ್ಬಿಟ್ಟು ಮುಕ್ಕಿಬಿಟ್ಟು ಹೋಗ್ತಾ ಇರ್ತೀರಾ ಅಲ್ವಾ? ಎಷ್ಟು ಜನ ಮಾಡಿಲ್ಲ? ತಿರುಪತಿಗೆ ಹೋದಾಗೆಲ್ಲ ಜಾಸ್ತಿ ಜನ ಮಾಡ್ಬಿಟ್ಟು ಹೋಗ್ತಾ ಇರ್ತೀರಾ ಅಲ್ಲ ಲೈನಲ್ಲಿ ಹೋಗ್ಬೇಕಾದ್ರೆ. ಅದೇ ತರ ಇಲ್ಲಿ ನಿಮ್ಗೆ ತುಂಬಾ ಶಕ್ತಿ ಇರುತ್ತೆ. ಸೊ ಇದನ್ನ ತುಂಬಾ ಯೂಸ್ ಮಾಡ್ಕೊಳ್ಳಿ. So there is a 3-minute video that I have taken with my students that will also give an impact. So ಒಂದು 3 ನಿಮಿಷದ ವಿಡಿಯೋ ತೋರಿಸ್ತಾರೆ, ಅವರು ಅವರ ಸ್ಟೂಡೆಂಟ್ಸ್ಗೆ ಹಿಂಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಅಂತ. ಅದನ್ನ ನೋಡ್ಬಿಡಿ. should be audio. That's not an audio. Why is the audio playing? ರಾಘವೇಂದ್ರ So these are the real fights, you know. This is how it happens. It really hits and really hurts you like that. He is our founder. He is my Gancho and he is my mentor. ಅವರು ಅವರ ಕೋಚ್ಗಳು, ಅವ್ರಿಗೆ ಹೇಳ್ಕೊಟ್ಟವ್ರು. ಅವರು ಫೌಂಡರ್ ಈ ಕಡೆ ಇದಾರಲ್ಲ. Anyway, the sound doesn't come, so let them see the video.
so much. Man. Thank you, sir. Thanks a lot. So anyway, thank you so much. Small token of appreciation from our end. Plans. Thank you. Thank you so much. Thank you so much. Thank you very much. Thank you, sir. Thanks a lot for arranging this.